ಜೈ ಹಿಂದ್ ಗೈಸ್. SSC GD ಮೂಲಕ CAPFಗೆ ಜಾಯ್ನ್ ಆಗುವಂಥ ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಸರ್ ಅಂತ ತುಂಬ ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ. ಸರ್ ಒಂದು ಪೇ ಸ್ಲಿಪ್ನ ತೋರಿಸಿ ನಮಗೆ ಡೀಟೇಲ್ ಆಗಿ ಸ್ಯಾಲ್ರಿ ಬಗ್ಗೆ ಒಂದು ಮಾಹಿತಿನ ಕೊಡಿ. 7th ಪೇಲಿ ಯಾವ ಥರ ಇದೆ ಮತ್ತು 8th ಪೇ ಕಮಿಷನ್ ಆದರೆ ಎಷ್ಟು ಹೈಕ್ ಆಗುತ್ತೆ, ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಕಮೆಂಟ್ಗಳು ಬರ್ತಾಯಿತ್ತು. ಹಾಗಾಗಿ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಇವಾಗ ಟ್ರೈನಿಂಗ್ ಮಾಡ್ತಾ ಇದ್ದಾರೆ 2026ನೇ ಬ್ಯಾಚು CRPFನಲ್ಲಿ ಒಬ್ಬ ಹುಡುಗನ ಹತ್ರ ಪೇ ಸ್ಲಿಪ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೋಸ್ಕರ ಮೇ ತಿಂಗಳು ಅಂದರೆ ಈ ತಿಂಗಳದೇ ಪೇ ಸ್ಲಿಪ್ನ ಫ್ರೆಶ್ ಆಗಿ ತರಿಸ್ಕೊಂಡು ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ CRPFನ ಮೇ ತಿಂಗಳ ಪೇ ಸ್ಲಿಪ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ. ಎಂಡಿಂಗಲ್ಲಿ ಗೈಸ್ ನಿಮಗೆ 8th ಪೇ ಕಮಿಷನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಷ್ಟು ಸ್ಯಾಲ್ರಿ ಹೈಕ್ ಆಗುತ್ತೆ, ಇವಾಗ ಎಷ್ಟು ಬರುತ್ತೆ ಅಂತ ನಿಮಗೆ ಇವಾಗ ಆಲ್ರೆಡಿ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಎಂಡಿಂಗಲ್ಲಿ 8th ಪೇ ಕಮಿಷನಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬಹುದು. ಹಾಗಾಗಿ ವಿಡಿಯೋನ ಎಂಡಿಂಗ್ ವರೆಗೂ ನೋಡಿ ಗಾಯ್ಸ್. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣಿಸ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು CRPF ಪೇ ಸ್ಲಿಪ್ ಆಗಿರುತ್ತೆ. ಇದು CRPFಗೆ ಮಾತ್ರ ಅಂತ ಅನ್ಕೋಬೇಡಿ, ಇದು ಆಲ್ ಓವರ್ CAPF ಅಲ್ಲಿ ಸೇಮ್ ಪೇ ಸ್ಲಿಪ್ ಇರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ, 1,000 2,000 ಪ್ಲಸ್ ಮೈನಸ್ ಇರುತ್ತೆ. ಅದರ್ವೈಸ್ ಸ್ಯಾಲ್ರಿ ಎಲ್ಲ ಸೇಮ್ ಇರುತ್ತೆ, ಯಾವುದೇ ಚೇಂಜಸ್ ಇರೋದಿಲ್ಲ ಗೈಸ್. ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, CRPFದು ಪೇ ಸ್ಲಿಪ್ ಇದು. GC ರಂಗಾರೆಡ್ಡಿ, GC CRPF ರಂಗಾರೆಡ್ಡಿ, ತೆಲಂಗಾಣ. ಪೇ ಸ್ಲಿಪ್ ಬಂದಿದ್ದು ಮೇ ತಿಂಗಳದು ನೋಡಿ. ಫ್ರೆಶ್ ಆಗಿರೋ ಪೇ ಸ್ಲಿಪ್ನ ನಿಮಗೋಸ್ಕರ ತಂದಿದ್ದೀನಿ. ಮೇ 2026 ಗೈಸ್, ಈ ತಿಂಗಳದು ಪೇ ಸ್ಲಿಪ್ ಇದು. ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಹೈಡ್ ಮಾಡಿದ್ದೀನಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ರ್ಯಾಂಕ್ ನೋಡಿ, CT GD ಕಾನ್ಸ್ಟೇಬಲ್ GD ಇದು ಪೇ ಸ್ಲಿಪ್ಪು. ಇವರು 26ಅಲ್ಲಿ ಜಾಯ್ನ್ ಆಗಿರೋದು, ಈ ವರ್ಷ ಜಾಯ್ನ್ ಆಗಿರೋದು. ಇವಾಗ ಕೇರಳದಲ್ಲಿ ಪೆರಿಂಗಮ್ ಅಂತ RTC ಇದೆ, ಅಲ್ಲಿ ಬೇಸಿಕ್ ಟ್ರೈನಿಂಗ್ನ ಮಾಡ್ತಾ ಇದ್ದಾರೆ. 7 ವೀಕು ಕಂಪ್ಲೀಟ್ ಆಗಿದೆ. ಈಗ ಪೇ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಪೇ ಲೆವೆಲ್ ನೋಡಿ, ಇಲ್ಲಿ 3 ಪೇ ಲೆವೆಲ್ 3ಅಲ್ಲಿ ಸ್ಯಾಲ್ರಿ ಸಿಗ್ತಾ ಇದೆ. ಬೇಸಿಕ್ ಪೇ ನೋಡಿ 21,700 ಬೇಸಿಕ್ ಪೇ. ಮತ್ತು ಯಾವುದೇ ಅಲೌನ್ಸ್ ಇಲ್ಲ ಇಲ್ಲಿ. ರಿಸ್ಕ್ ಅಲೌನ್ಸ್ ಇವಾಗ ಟ್ರೈನಿಂಗಲ್ಲಿ ಸಿಗಲ್ಲ, ರಮ್ ಅಲೌನ್ಸ್ ಕೂಡ ಸಿಗಲ್ಲ, ಹೈ ಆಲ್ಟಿಟ್ಯೂಡ್ ಸಿಗಲ್ಲ, ಸ್ಪೆಷಲ್ ಪೇ ಯಾವುದೂ ಇಲ್ಲ ಇವಾಗ. ನೆಕ್ಸ್ಟು ರೇಷನ್ ಮನಿ 4,710 ರೂಪಾಯಿ ಇದೆ. ಅದು ಬಿಟ್ಟರೆ HRA ಸಿಗ್ತಾ ಇಲ್ಲ, ಇನ್ನು SDA ಇಲ್ಲ, ಯಾವುದೇ ಅಲೌನ್ಸ್ ಇಲ್ಲ. HRA ಕೂಡ 21,700ಅಲ್ಲಿ 10% ಸಿಗಬೇಕು. ಟ್ರೈನಿಂಗಲ್ಲಿ ಇರೋದ್ರಿಂದ ಇನ್ನು HRA ಅವ್ರಿಗೆ ಸ್ಯಾಂಕ್ಷನ್ ಆಗಿಲ್ಲ. 10% ಅಂದರೆ 2,170 ರೂಪಾಯಿ ಆಗುತ್ತೆ. ಅದು ಇನ್ನೂ ಬಂದಿಲ್ಲ ಇವ್ರಿಗೆ. ಅದು ಬಂದರೆ ಒಟ್ಟಿಗೆ ಜಾಯ್ನ್ ಆದಾಗಿಂದ ಕೌಂಟ್ ಮಾಡಿ ಏರಿಯರ್ಸ್ ಜೊತೆಗೆ ಬರುತ್ತೆ. ಅದು SDA ಇಲ್ಲ, ಬೇರೆ ಯಾವುದು ಅಲೌನ್ಸ್ ಇಲ್ಲ. ನೆಕ್ಸ್ಟು DA ಇದೆ ನೋಡಿ, ಡಿಯರ್ನೆಸ್ ಅಲೌನ್ಸು, ಅದು 13,020 ರೂಪಾಯಿ ಇದೆ. ಇವಾಗ 58% ಇತ್ತು DA ಲಾಸ್ಟ್ ಇಯರು. ಇವಾಗ ಜನವರಿಯಲ್ಲಿ 2% ಇನ್ಕ್ರೀಸ್ ಮಾಡಿದ್ದಾರೆ, 60% ಆಗಿದೆ. 21,700ಅಲ್ಲಿ 60% ಅಂದರೆ 13,020 ರೂಪಾಯಿ ಆಯಿತು ಗಾಯ್ಸ್. ಇದು ನಿಮ್ಮ DA. ನೆಕ್ಸ್ಟು ಸೋಪ್ ಟಾಯ್ಲೆಟ್ ಅಲೌನ್ಸು 56 ರೂಪಾಯಿ. ಹೇರ್ ಕಟಿಂಗ್ ಅಲೌನ್ಸ್ ಕೂಡ 56 ರೂಪಾಯಿ ಇದೆ. ಅದಾದಮೇಲೆ ಇಲ್ಲಿ DA ಎರಿಯರ್ ಕೊಟ್ಟಿದ್ದಾರೆ ನೋಡಿ, 868 ರೂಪಾಯಿ. DA ನಿಮ್ಗೆ ಹೇಳಿದೆ, ಜನವರಿಯಿಂದ ಜೂನ್ವರೆಗೆ ಒಂದು ಪೀರಿಯಡು, ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಇನ್ನೊಂದು ಪೀರಿಯಡ್ ಇರುತ್ತೆ. ಅವರಿಗೆ ಕೊಟ್ಟಿದ್ದಾರೆ ಮೇವರೆಗೆ. ಅದರದ್ದು ಎರಿಯರ್ 868 ರೂಪಾಯಿ ಇಲ್ಲಿ ಹಾಕಿದ್ದಾರೆ. ಟೋಟಲ್ಲು ಗ್ರಾಸ್ ಸ್ಯಾಲ್ರಿ 40,410 ರೂಪಾಯಿ ಇದೆ. 40,410 ಗ್ರಾಸ್ ಸ್ಯಾಲ್ರಿ. ಇವಾಗ ಡಿಡಕ್ಷನ್ ಬಗ್ಗೆ ಮಾತಾಡೋಣ, ಏನೇನು ಕಟ್ ಆಗ್ತಾ ಇದೆ ಇವರಿಗೆ ಅಂದ್ಬಿಟ್ಟು. GPF ಗೌರ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ, ಇದು NPS ಅಕೌಂಟ್ಗೆ ಹೋಗುತ್ತೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನೋಡಿ. 3,472 ರೂಪಾಯಿ ಇದು ಪ್ರತಿ ತಿಂಗಳು ಕಟ್ಟಾಗುತ್ತೆ ಗಾಯ್ಸ್. ಅದಾದಮೇಲೆ GPF DCPS ಏರಿಯರು 87 ರೂಪಾಯಿ ಕಟ್ಟಾಗಿದೆ. ಮತ್ತು ಇಲ್ಲಿ CGHS ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಂತ, ಅದಕ್ಕೆ 250 ರೂಪಾಯಿನ ಪ್ರತಿ ತಿಂಗಳು ಕಟ್ ಮಾಡ್ಕೋತಾರೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು CGEGIS ಅಂದ್ಬಿಟ್ಟಿದೆ, ಅದಕ್ಕೆ 30 ರೂಪಾಯಿನ ಕಟ್ ಮಾಡ್ಕೊಂಡಿದ್ದಾರೆ. ಟೋಟಲ್ಲು 3,839 ರೂಪಾಯಿ ಕಟ್ಟಾಗಿದೆ. ಅದರ ಜೊತೆಗೆ ಇಲ್ಲಿ ರಿಸ್ಕ್ RPS ಅಂತ ಇದೆ ನೋಡಿ, ಅದಕ್ಕೆ 800 ರೂಪಾಯಿನ ಕಟ್ ಮಾಡ್ತಾರೆ. ಸೆಂಟ್ರಲ್ ವೆಲ್ಫೇರ್ ಫಂಡು CWF ಅದಕ್ಕೆ 100 ರೂಪಾಯಿ ಕಟ್ ಮಾಡ್ತಾರೆ. WAF 50 ರೂಪಾಯಿ. ಟೋಟಲು 950 ರೂಪಾಯಿ ಇದು ಕಟ್ಟಾಗುತ್ತೆ. ಈ 3,839ಕ್ಕೆ
ಈ 950 ರೂಪಾಯಿ ಆ್ಯಡ್ ಮಾಡಿದ್ರೆ 4789 ರೂಪಾಯಿ ಟೋಟಲ್ ಡಿಡಕ್ಷನ್ ಆಯಿತು. ನಿಮ್ಮ ಗ್ರಾಸ್ ಪೇ 40,410 ಇದೆ. ಆ ಗ್ರಾಸ್ ಪೇಗೆ ಈ 4789 ಈ ಡಿಡಕ್ಷನ್ನ ಕಟ್ ಮಾಡಿದ್ರೆ ನಮ್ಮ ನೆಟ್ ಪೇ ಬಂದು 35,621 ರೂಪಾಯಿ. ಇದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಬಂದು ಸೇರುತ್ತೆ ಗಾಯ್ಸ್. ಮತ್ತು ಇಲ್ಲಿ ಇವರಿಗೆ HRA ಸ್ಯಾಂಕ್ಷನ್ ಆಗಿಲ್ಲ. ಈ 35,621 ರೂಪಾಯಿಗೆ HRA ಬೇಸಿಕಲ್ 10%, 2,710 ರೂಪಾಯಿ ಇದಕ್ಕೆ ಆ್ಯಡ್ ಮಾಡಿದ್ರೆ ಟೋಟಲ್ಲು 38,331 ರೂಪಾಯಿ ಬರುತ್ತೆ. ಹೆಚ್ಚು ಕಡಿಮೆ 40,000 ಹತ್ತತ್ರನೇ ಆಯಿತು. ಮತ್ತು HRA ಬಗ್ಗೆ ಇಲ್ಲಿ ಇನ್ನೊಂದು ನಿಮಗೆ ತಿಳ್ಕೊಳ್ಳೇಬೇಕು ಗೈಸ್. HRAನ XYZ ಸಿಟಿ ಅಂತ ಮಾಡಿದ್ದಾರೆ. X ಸಿಟಿಗೆ 30%, Y ಸಿಟಿಗೆ 20%, Z ಸಿಟಿಗೆ 10% ಅಂತ ಅಲೌನ್ಸ್ನ ಮಾಡಿದ್ದಾರೆ. ಇದು ಬೇಸಿಕಲಿ 30%, 20%, 10%. ಮತ್ತು ಸಿಟಿಗಳು ಮೆಟ್ರೋಪಾಲಿಟಿನ್ನು, ಮೆಟ್ರೋ ಸಿಟಿ ಈ ರೀತಿ ಸೆಟ್ ಮಾಡಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಎಕ್ಸು ಬೆಂಗಳೂರು ಮಾತ್ರ ಬರೋದು ಗೈಸ್. ಯಾರ್ಯಾರು ಬೆಂಗಳೂರು ಅಡ್ರೆಸ್ ಇರ್ತಾರೆ ಅಂದರೆ ಬೆಂಗಳೂರು ಸಿಟಿಯಲ್ಲಿರಬೇಕು, ರೂರಲ್ ಬೆಂಗಳೂರು ಆಗೋದಿಲ್ಲ. ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಸಿಟಿಯಲ್ಲಿರೋರಿಗೆ ಬೇಸಿಕಲಿ 30% ಸಿಗುತ್ತೆ ಗೈಸ್. ನೆಕ್ಸ್ಟು ವೈ ಸಿಟಿ ಅಂದರೆ ಮಂಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು, ಮೇ ಬಿ ಬೆಳಗಾವಿ ಬರುತ್ತೆ ಅನ್ಕೋತೀನಿ. ಈ ರೀತಿ 4ರಿಂದ 5 ಸಿಟಿ 20% HRAನ ಇಲ್ಲಿರೋರು ತೊಗೋಬೋದು. ಇನ್ನು ಬಾಕಿ ಉಳಿದವ್ರಿಗೆಲ್ಲ 10% ಬಂದೇ ಬರುತ್ತೆ. ನೀವು ಎಲ್ಲೇ ಇರಿ, ಹಳ್ಳಿ, ಪ್ರತಿಯೊಂದು ಊರುಗಳು ಎಲ್ಲೇ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ದರೂ 10% ಎಲ್ಲರಿಗೂ ಮಸ್ಟ್ ಆ್ಯಂಡ್ ಶುಡ್ ಸಿಕ್ಕೇ ಸಿಗುತ್ತೆ. ಇದೆರಡು ಸಿಟಿ ವೈಸು ಫಿಕ್ಸ್ ಮಾಡಿದ್ದಾರೆ ಗೈಸ್. ನೋಡಿ, ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ ಅವ್ರಿಗೆ ಒಳ್ಳೆ ಅಮೌಂಟು. 21,700ರಲ್ಲಿ 30% ಅಂದರೆ ಎಷ್ಟಾಯಿತು ಲೆಕ್ಕ ಹಾಕಿ. ಇದು ಎಲ್ಲರಿಗೂ ಗೊತ್ತಿರಬೇಕು ಗೈಸ್. ಇದು 7th ಪೇ ಕಮಿಷನಲ್ಲಿ ಹೊಸದಾಗಿ ಜಾಯಿನ್ ಆಗ್ತಿರೋಂಥ ಮಕ್ಕಳಿಗೆ, 2026ರಲ್ಲಿ ಜಾಯಿನ್ ಆಗಿರೋಂಥ ಮಕ್ಕಳಿಗೆ ಮೇ ತಿಂಗಳಲ್ಲಿ ಬಂದಿರುವಂಥ ಪೇ ಇದು. ಟೋಟಲ್ 40,000 ಬರ್ತಾ ಇದೆ. 40,000ದಲ್ಲಿ 4,000 ಡಿಡಕ್ಷನ್ ಆಗ್ತಾ ಇದೆ. ಬಾಕಿ 35,621 ರೂಪಾಯಿ ಅಕೌಂಟಿಗೆ ಬರ್ತಾ ಇದೆ ಗೈಸ್. ಇದು ಈ ಪೇಯಲ್ಲಿ HRA ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅವ್ರಿಗೆ, ಟ್ರೈನಿಂಗಲ್ಲಿ ಇರೋದ್ರಿಂದ. ಹಾಗಾಗಿ HRA ಬರ್ತಾ ಇಲ್ಲ. HRA ಕಡಿಮೆ ಅಂದರೂ 10% ಬಂದೇ ಬರುತ್ತೆ. 21,700ರಲ್ಲಿ 10% ಅಂದರೆ 21,070 ರೂಪಾಯಿ ಏನೋ ಆಗುತ್ತೆ. ಆ ಅಮೌಂಟ್ ಕೂಡ ಇದಕ್ಕೆ ಆ್ಯಡ್ ಆದರೆ 36 + 2 38,500 ನಿಮಗೆ ಇನ್ ಹ್ಯಾಂಡ್ ಬರುತ್ತೆ ಗೈಸ್. ಮತ್ತು 8th ಪೇ ಕಮಿಷನ್ ಬಗ್ಗೆ ಮಾತಾಡೋದಾದರೆ ಗೈಸ್, ಇವಾಗ ಫಿಟ್ಮೆಂಟ್ ಫ್ಯಾಕ್ಟರ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ 7th ಪೇ ಕಮಿಷನಲ್ಲಿ 2.57% ಫಿಟ್ಮೆಂಟ್ ಫ್ಯಾಕ್ಟರ್ನ ಸೆಟ್ ಮಾಡಿದರು. ಇವಾಗ ಬೇಸಿಕ್ ಪೇ ಹೇಗೆ ರೇಸ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್ 7th ಪೇ ಕಮಿಷನ್ ತೊಗೊಳ್ಳೋಣ. ಅವಾಗ 2.57% ಫಿಟ್ಮೆಂಟ್ ಫ್ಯಾಕ್ಟರ್ನ ಸೆಟ್ ಮಾಡಿದರು. ಫಾರ್ ಎಕ್ಸಾಂಪಲ್ ಬೇಸಿಕ್ ಪೇ 21,700 ಇದೆ ಅನ್ಕೊಳ್ಳೋಣ. ಅದಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ತಾರೆ. 21,700 ಇಂಟು 2.57 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಬೇಸಿಕ್ ಪೇ ಅಷ್ಟು ಮುಂದೆ ಹೋಗುತ್ತೆ. ಇದೊಂದು ಎಕ್ಸಾಂಪಲ್ ಹೇಳಿದೆ. ಇವಾಗ 2.57 ಕೊಡಲ್ಲ. 2.57 ಕೊಟ್ಟರೆ ತುಂಬಾನೇ ಆಗ್ಬಿಡುತ್ತೆ. ಅದು ನಮ್ಮ ಲಕ್ ಅಂತಲೇ ಹೇಳ್ಬೋದು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಅವರು ಕೇಂದ್ರ ಸರ್ಕಾರಕ್ಕೆ ತುಂಬ ಒತ್ತಾಯಿಸ್ತಾ ಇದ್ದಾರೆ. 2-3 ಥರ ಫಿಟ್ಮೆಂಟ್ ಫ್ಯಾಕ್ಟರ್ನ ಡಿಮ್ಯಾಂಡ್ ಮಾಡಿದ್ದಾರೆ. 2.88 ಕೊಡಿ, 2.35 ಕೊಡಿ, ಆ ಥರ 2ರಿಂದ 3 ಕೊಟ್ಟಿದ್ದಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಷ್ಟು ಕೊಡೋದಿಲ್ಲ. ಅಷ್ಟು ಕೊಟ್ಟರೆ ತುಂಬ ಹೊರೆ ಆಗುತ್ತೆ ದೇಶಕ್ಕೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಅವರು ಅಷ್ಟು ಕೊಡೋದಿಲ್ಲ. ಮೇ ಬಿ 1.89 ಅಥವಾ 2%, ಇಲ್ಲಾಂದರೆ 2.10% ಈ ಥರ ಕೊಡ್ಬೋದು ಅಂತ ಅನಿಸುತ್ತೆ. ಇಷ್ಟು ಕೊಟ್ರು ಗೈಸ್ ನೋಡಿ, ಇವಾಗ 21,000 ಇದೆ ನಿಮ್ಮದು ಬೇಸಿಕ್ಕು. 2% ಕೊಟ್ಟರು ಅದನ್ನು ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಎಷ್ಟಾಯಿತು? 42,000 ಆಯಿತು. ನಿಮ್ಮ ಬೇಸಿಕ್ಗೆ 42,000 ಆದರೆ DA ಇನ್ಕ್ರೀಸ್ ಆಗುತ್ತೆ, HRA ಇನ್ಕ್ರೀಸ್ ಆಗುತ್ತೆ, ಮತ್ತು TPT ಕೂಡ ಇನ್ಕ್ರೀಸ್ ಆಗುತ್ತೆ, ಬೇರೆ ಬೇರೆ ಅಲೌನ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಿಮ್ಮ ಬೇಸಿಕ್ಗೆ 40 ಆಯಿತು. ಇವಾಗ ನಿಮಗೆ ಓವರ್ ಆಲ್ ಸ್ಯಾಲ್ರಿ 38,000 ಟ್ರೈನಿಂಗಲ್ಲಿ ಬರ್ತಾ ಇದೆ. 8th ಪೇ ಕಮಿಷನಲ್ಲಿ ನಿಮ್ಮದು ಬೇಸಿಕ್ಗೆ 42,000 ಆಯಿತು ಅಂದರೆ ಅದಕ್ಕೆ HRA ಆ್ಯಡ್ ಆಗುತ್ತೆ 10%, ಮತ್ತು DA ಆ್ಯಡ್ ಆಗುತ್ತೆ, ರೇಷನ್ ಮನಿ, ಅದೆಲ್ಲ ಸೇರಿ ನಿಮಗೆ ಗೈಸ್ ಆರಾಮಾಗಿ 60ರಿಂದ 65,000 ಎಲ್ಲೂ ಹೋಗಲ್ಲ, ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ ಗೈಸ್. ಇದಿಷ್ಟು ಇವತ್ತಿನ CRPF ಅಥವಾ CAPFನ ಕಂಪ್ಲೀಟ್ ಪೇ ಡೀಟೇಲ್ಸ್ ಆಗಿತ್ತು. ಇವೆಲ್ಲ ನೋಡಿದ್ರೆ ಇದು ಮೇ ತಿಂಗಳದು ನಿಮಗೋಸ್ಕರನೇ ಸ್ಪೆಷಲ್ ಆಗಿ ಸ್ಯಾಲ್ರಿ ಡೀಟೇಲ್ಸ್ ಕೊಡೋಣ ಅಂತಲೇ ಮಾಡಿರೋ ವಿಡಿಯೋ ಇದು. 7th ಪೇ ಕಮಿಷನಲ್ಲಿ ಇಷ್ಟು ಬರ್ತಾ ಇದೆ ಸ್ಯಾಲ್ರಿ. 8th ಪೇ ಕಮಿಷನ್ ಆದರೆ ಎಷ್ಟು ಪೇ ಬರ್ಬೋದು ಅಂತ ಒಂದು ಕ್ಲಾರಿಟಿ ಸಿಕ್ತು ನಿಮಗೆ ಅಂತ ಅನ್ಕೋತೀನಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ
ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.